ಗೌಡ, ನಾನು ಜಯ ಗೌಡ. ನಾನು ಸಿಡಿದೆಂದು ನಿಂತರೆ ಕಡೆ ಕಡೆ ನಡೆಯುವುದು ಭೂಮಂಡಲ. ಚಂದ್ರಲಿರುವುದು ತಂಪು, ಸೂರ್ಯನಿರುವುದು ಕೆಂಪು. ಆದ್ರೆ ನನ್ನ ಹೃದಯವಿರುವುದು ಬರೀ ರೋಷದ ಜ್ವಾಲೆ. ಸತ್ಯಕ್ಕೆಲ್ಲಿದೆ ಬೆಲೆ, ನ್ಯಾಯಕ್ಕೆಲ್ಲಿದೆ ಬೆಲೆ. ಸತ್ಯ ನ್ಯಾಯ ದಿಕ್ಕಿ ದಿಕ್ಕಿ ಅಳುತ್ತಿದೆ ಸಮಾಜದಲ್ಲಿ. ನಮ್ಮಂತ ಕಂಡ ಪುಣ್ಯ ತರಬೇಕೆ ಅನ್ಯಾಯವೇ ಕುಲುಕಲಾಗುತ್ತಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಸತ್ತಿದ್ದು 1948ರಲ್ಲಿ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಂಚನಾಮದಲ್ಲಿ ಆಗಿದ್ದು 1956ರಲ್ಲಿ. ಶ್ರೀಮತಿ ಇಂದಿರಾ ಗಾಂಧಿ ಕೂಡ ನಮ್ಮ ದೇಶವನ್ನು ಆಳಿ ಅಗಲಿ ಹೋಗಿದ್ದು 1984ರಲ್ಲಿ. ಆದ್ರೆ ಶ್ರೀ ರಾಜೀವ್ ಗಾಂಧಿ ಕೂಡ ಮರಣ ಹೊಂದಿದ್ದು 1999ರಲ್ಲಿ. ಆದರೆ ಬಡವಿಯಾದ ಗಂಗೆಯ ಗಂಡ ಸತ್ತಿದ್ದು ಈ ಜಯಗೌಡನ ಕೈಯಲ್ಲಿ 1998ರಲ್ಲಿ. ಆದರೆ ನನಗೆ ಸವಾಲು ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಯಲ್ಲ ಗಂಗಿ, ಬಿಡುವುದಿಲ್ಲ, ಇನ್ನನ್ನು ಬಿಡುವುದಿಲ್ಲ. ಎಲ್ಲಿದೆ ಸರ್ಕಾರ? ನಮ್ಮಂತ ಶ್ರೀಮಂತರು ಕೊಡುವ ಹಣವನ್ನು ತಿಂದು ರೂಪರಾಶಿಯ ಸೌಂದರ್ಯಕ್ಕೆ ಮಾರು ಹೋಗಿದೆ. ಅಂದ ಮೇಲೆ ನಿಮ್ಮಂತವರಿಗೆ ಎಲ್ಲಿದೆ ಬೆಲೆ? ಪೊಲೀಸ್ ಹಾಕುವ ಅವನ ಕೈಗೆ ಬೇಡಿಯನ್ನು. ಎಸ್ ಸರ್. ಬೇಡಿ ಯಾವ ಕಾರಣಕ್ಕಾಗಿ? ಗೌಡ, ಬಡವಿಯಾದ ಗಂಗವನ ಗಂಡನನ್ನು ಕೊಲೆ ಮಾಡಿ ಅವರ ಆಸ್ತಿಯನ್ನೆಲ್ಲ ನೀನು ಕಬ್ಜ ಮಾಡಿಕೊಂಡೇ ಅಲ್ಲ, ಅದೇ ಕಾರಣಕ್ಕಾಗಿ ನಿನ್ನ ಕೈಗೆ ಬೇಡಿ. ಹಾಗಂತ ನನಗೆ ಕಂಪ್ಲೇಂಟ್ ಕೊಟ್ಟವರು ಯಾರೋ? ಆ ಗಂಗಮ್ಮ ತಾಯಿನೇ ಕೊಟ್ಟಿದ್ದಾಳೆ. ಅವಳಿಗೆ ನ್ಯಾಯ ದೊರಕಿಸಿಕೊಡುವುದು ನಮ್ಮ ಸರ್ಕಾರದ ಧರ್ಮ. ಸರ್ಕಾರದ ಧರ್ಮ? ಇನ್ಸ್ಪೆಕ್ಟರ್, ಎಲ್ಲಿದೆ ನಿಮ್ಮ ಸರ್ಕಾರದ ಧರ್ಮ? ನಮ್ಮಂತ ಶ್ರೀಮಂತ ಕೊಡುವ ಎಂದೆಲ್ಲ ಕಾಶಿಗೆ ಮಾರು ಹೋಗಿದೆ ನಿಮ್ಮ ಸರ್ಕಾರ. ಕಣ್ಣಿಗೆ ಕುರುಡಾಗಿದೆ, ಬಾಯಿಗೆ ಮುಕ್ಕಾಗಿದೆ ಇನ್ಸ್ಪೆಕ್ಟರ್. ಅಂದ ಮೇಲೆ ನಿಮ್ಮ ಸರ್ಕಾರಕ್ಕೆ ಬೆಲೆ ಇಲ್ಲ. ನಿನಗೆ ಹಣ ಎಷ್ಟು ಕೇಳೋ ಬಿಸಾಕ್ತದೆ, ಸುಮ್ಮನೆ ಹೋಗ್ತಾ ಇರ್ಬೇಕು. ಜನರನ್ನು ಹಿಂದೆ ಇಟ್ಟುಕೊಂಡು ಬಾಳುವರು ನೀವು, ಆದರೆ ಅದೇ ಜನರನ್ನು ಮುಂದೆ ಇಟ್ಟುಕೊಂಡು ಮಾಡಿ ತೋರಿಸೋರು ನಾವು. ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳು. ಒಬ್ಬ ಸೈನಿಕ ಗನ್ ಹಿಡಿದು ದೇಶ ಕಾಯುತ್ತಾನೆ, ಆದರೆ ಒಬ್ಬ ಕವಿ ಪೆನ್ ಹಿಡಿದು ಸಮಾಜ ಕಾಯುತ್ತಾನೆ. ಆದರೆ ನನ್ನಂತ ಕಾಯ್ದೆವನೇ ದೇಶದಲ್ಲಿ ಹಿಡಿದು ಕಚ್ಚರ ನಿನ್ನಂತ ಲೋಕಗಳ ಜೀವ ತೆಗಿತಾರೆ. ಎನ್ನಂತ ಕೋಟಿ ನಾಯಿಗಳು ನನಗೆ ಸಮಾನ. ನಿನಗೆ ಹಣ ಎಷ್ಟು ಬೇಕು ಕೇಳೋ, ಎಲ್ಲ ಅಂದ್ರೆ ಒತ್ತು ನನ್ನ ಡ್ಯೂಟಿ ಬಿಡಿ ಕಳಿಸಬೇಕಾಗುತ್ತೆ. ಅಂದ್ರೆ ನೀವುಗಳು ಖರ್ಚಿದ ಅಡಿಗೆ ಮನೆನೂ ಅಲ್ಲ, ಬಾಳ್ಕೊಂಡು ಇದ್ದಿ ಮಾಡಕ್ಕದು ತಾತ್ಮಾನು ಅಲ್ಲ. ಸರ್ಕಾರ ಎಂಬ ಸೊಂಟದಲ್ಲಿ ವಾಸ್ತವ ಬೀಸಿದರೆ ಮುಗಿದಾಯಿತು. ಆ ಗಾರೆ ಇದ್ದರು
ಸರಿ ಸರ್ಕಾರಕ್ಕೆ ಬಲಪಡಿಸಿ ಆಗಲೇಬೇಕು. ಎಂದು ನಾನು ನಿನ್ನನ್ನು ಬಿಡಲು ಸಾಧ್ಯವಿಲ್ಲ. ಏಕೆಂದರೆ ಇದು ಗಂಡು ಮೆಟ್ಟಿದ ನಾಡು ಕರ್ನಾಟಕ. ಮೇಲಾಗಿ ನಾನು ಬಂದಿರುವುದು ಹುಬ್ಬಳ್ಳಿ ಜೈಲಿನಿಂದ. ಇನ್ಸ್ಪೆಕ್ಟರ್, ನಿನ್ನಂತ ಪೊಲೀಸ್ ನಾಯಿಗಳು ನನಗೆ ತನ ಸಮಾನ. ನಾನು ಮನಸ್ಸು ಮಾಡಿದ್ರಿ, ನೀನು ಹುಟ್ಟಿರುವ ಬಟ್ಟಿ ಮಣ್ಣು ಕಳಿಸಿ ಎಲ್ಲ ಕೈಗಳನ್ನು ಕತ್ತರಿಸಿ ಅದೇ ಪೊಲೀಸ್ ಸ್ಟೇಷನ್ ಗಟ್ಟಿಗೆ ನೇತು ಹಾಕಿ ಬಿಡ್ತಾರೆ. ಯಾಚಾರ ಇನ್ಸ್ಪೆಕ್ಟರ್, ಹುಬ್ಬಳ್ಳಿ ಜೈಲಾದರೂ ಬಿಜಾಪುರ ಜೈಲಾದ್ರೇನು, ಬೇಲಾದಿ ಶಿಂದು ಲಕ್ಷ್ಮಣ ಹೊಡೆದಂತ ಜತ್ತಿ ಜೈಲಾದ್ರೇನು, ಎನ್ನಂತ ಕಟಕ ಬೋದಂತ 100 ಮಂದಿ ಬಂದ್ರು ಎದುರು ಬರಲು ಈ ಜಯ ಗೌಡ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಬಂಡಿ ಪಾಟೀಲ್ ರೇ ಬಂಡಿ. ಲೇ ರೆಡಿ, ಕಾಕಿ ತೊಟ್ಟ ಮಾತ್ರಕ್ಕೆ ಎಷ್ಟು ಸೊಕ್ಕಲೆ ಮಗನ. ಗೌಡನ ಮನೆಗೆ ನುಗ್ಗಿ ಗೌಡರನ್ನು ಅರೆಸ್ಟ್ ಮಾಡುವಷ್ಟು ಎತ್ತರಕ್ಕೆ ಬೆಳೆದಿದೆಯಾ ಪಟ್ಟಿಯ ಮಗನೇ. ನಿನ್ನಲ್ಲಿ ಇಂಥ ಕಚಡ ಬುದ್ಧಿ ಇದೆ ಅಂತ ಮೊದಲೇ ಗೊತ್ತಾಗಿ ಗೃಹ ಮಂತ್ರಿಯ ಕಡೆಗೆ ಹೋಗಿ ಟ್ರಾನ್ಸ್ಫರ್ ಆರ್ಡರ್ ಬರ್ಸ್ಕೊಂಡು ಬಂದಿದ್ದೀವಿ. ತೆಗೆದುಕೋ ಈ ಟ್ರಾನ್ಸ್ಫರ್ ಆರ್ಡರ್ ಅನ್ನ. ಇದನ್ನು ತೆಗೆದುಕೊಂಡು ಬಾಯಿ ಮುಚ್ಕೊಂಡು ಹೋಗ್ತಾ ಇರಬೇಕು. ಬಂದ ದಾರಿಗೆ ಸುಂಕವಿಲ್ಲದೆ ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನ ದೇಹದ ಮೇಲಿನ ಬಟ್ಟೆಯನ್ನು ಕಳಿಸಿ ಅರಬೆತ್ತನೆಯಲ್ಲಿ ಕಳಿಸಬೇಕಾಗುತ್ತದೆ. ಎಚ್ಚರ ಗೌಡ್ರೆ, ಹುಲಿ ತಾನಾಗೆ ಬಂದು ಬಲೆಗೆ ಬಿದ್ದಂತಾಗಿದೆ. ಅಂದ ಹಾಗೆ ಹುಲಿಯ ಗತಿ ಅದೋ ಗತಿ. ಇನ್ಸ್ಪೆಕ್ಟರ್, ತೆಗೆದುಕೊಂಡು ಹೊರಡಿ ಇಲ್ಲಿನ ಟ್ರಾನ್ಸ್ಫರ್ ಆರ್ಡರ್ ಅನ್ನು. ಗೌಡ, ಹಾಗೆ ಆಗು. ಆದರೆ ಇನ್ನು ಮುಂದೆ ಇದೆ ನಿನ್ನ ಕರ್ಮದ ಕತೆ. ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ, ಕೈಯಾಗ ಅಧಿಕಾರ, ಕಿಶಾದ್ ರೊಕ್ಕ. ಕೈಯಾಗ ರಕ್ತ ಇದ್ದದ್ದು ಬಹಳ ಹರಿಯಬೇಡಲೇ ಪಗಡ. ಇಲ್ಲಿ ಹರಿಯುತ್ತಿರುವುದು ಕೃಷ್ಣ ನದಿಯ ನೀರು. ಇಲ್ಲಿರುವವರು ನಾವುಗಳು, ಅಂದರೆ ಊರ ಹೊಕ್ಕ ಹುಲಿಗಳು. ತಿಳಿತಲ್ಲೇ ಹರಾಮ್ ಎಚ್ಚರದಿಂದ ಮಾತನಾಡು. ಇದೇ ರೀತಿ ಬಾಯಿ ಉತ್ತ ಬಿಟ್ಟು ಅಂದ್ರೆ ಮಗನ ನನ್ನ ಕಾಯಿಲೆಗಿನ ಕೊಟ್ಟು ನಿನ್ನ ನೆತ್ತಿಯ ಮೇಲೆ ಬರ್ತದೆ. ಎಚ್ಚರ. ನಿನಗೆ ಹಣ ಎಷ್ಟು ಬೇಕು ಕೇಳೋ ಸಾಧ್ತೇನೆ. ನಮ್ಮ ಜೊತೆ ಶಾಮೀಲಾಗಿದ್ದುಗಳು ಎಲ್ಲ ಅಂದ್ರೆ ನಾನು ಕೊಡುವ ಶಿಕ್ಷೆಗೆ ಗುರಿಯಾಗಿ ಹೋಗುತ್ತೆಯಾ? ಇನ್ಸ್ಪೆಕ್ಟರ್, ಉಡುಪಿನ ಗ್ರಾಮದ ನಮ್ಮ ಜೊತೆ ಜಾಮೀನಾಗಿ ಅವನ್ನ ಎತ್ತಗಡಿಯಾಗಿ ಮಾಡ್ಬಿಡು. ನನಗೆ ಒಳ್ಳೆದು, ನನಗೂ ಒಳ್ಳೆದು. ಎಲ್ಲ ಅಂದ್ರೆ ನಾನಾಡುವ ನಾಟಕ ಕ್ರಾಂತಿಕಾರ ಇರುತ್ತದೆ. ಆಗುವುದಿಲ್ಲ ಗೌಡ್ರಿ, ಆಗುವುದಿಲ್ಲ. ಏಕೆಂದರೆ ನಾನು ಕೂಡ ಒಂದು ಬಡ ಕುಟುಂಬದಿಂದ ಜನಿಸಿ ಬಂದವನು. ಅಂದಮೇಲೆ ಕರ್ಮವನ್ನು ಕತ್ತರಿಸಿ ನ್ಯಾಯ ಕೈಗೆ ದುಡಿತೀನಿ. ಧರ್ಮದಿಂದ ಹೋರಾಡಿ ಸತ್ಯ ಇಲ್ಲದಂತ ಈ ಸಮಾಜಕ್ಕೆ ತೋರಿಸಿಕೊಡ್ತೀನಿ. ಅನ್ಯಾಯವನ್ನು ನಾನು ಎಂದಿಗೂ ಮಾಡಲು ಸಾಧ್ಯವಿಲ್ಲ. ಇನ್ಸ್ಪೆಕ್ಟರ್, ಸತ್ಯ ಎಲ್ಲಿದೆ ಅಂತ ಕೈ ಎತ್ತಿ ಹೇಳ್ತೀಯಾ? ಸತ್ಯವನ್ನು ಪಾಲಿಸಗಾಗಿ ಸತ್ಯ ಹರಿಶ್ಚಂದ್ರ ಮಶಾನಕಾದ. ಅದೇ ಸತ್ಯವನ್ನು ಗುರಿಯಾಗಿ ಇಟ್ಟುಕೊಂಡ ಇಂದ್ರಜಿತ ಸತ್ತು ಮಣ್ಣಾದ. ಅದೇ ಸತ್ಯವನ್ನು ಪಾಲಿಸಕ್ಕಾಗಿ ತಂದೆ ತಾಯಿನ ಮಾತನ್ನು ಕೇಳಿ ಶ್ರೀರಾಮಚಂದ್ರ 14 ವರ್ಷ ಅನುಭವಿಸಬೇಕಾಯಿತು. ಅವರೆಲ್ಲರ ಮುಂದೆ ನೀನಾವಾಗಿರ್ತಾಪಲೆ ಪುಟ್ ಬಸ್ಸಿ ನನ್ನ ಮಗನೇ. ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ, ನಮ್ಮ ಮುಂದ ತಲೆ ಎತ್ತಿ
ಮೇಲೆ ಕಾಲು ಕೆದರಿ ತಲೆ ಎತ್ತಿ ಮೆರೆದರೆ ನಿನ್ನ ಮೇಲೆ ಚಾರ್ಜ್ ಶೀಟ್ ಕೇಸ್ ಹಾಕಿ ನೌಕರಿ ಬಿಡಿಸಿ ಜೈಲಿಗೆ ಕಳಿಸುತ್ತೇವೆ. ಆಮೇಲೆ ಜನಾರ್ದನ ರೆಡ್ಡಿ ಹಾಗೆ, ಜಯಲಲಿತರ ಹಾಗೆ, ಲಾಲು ಪ್ರಸಾದ್ ಯಾದವ್ ಹಾಗೆ ಜೈಲಿನಲ್ಲಿ ಕೊಳೆಯಬೇಕಾಗುತ್ತದೆ. ಕೊನೆಗೆ ಒಂದು ದಿನ ಮಹಾತ್ಮ ಗಾಂಧಿ ಹಾಗೆ ಗುಂಡೊಂದಿಗೆ ಬಲಿಯಾಗಬೇಕಾದ್ರೆ ಎಚ್ಚರ. ಗೌಡ, ಕೊನೆಯ ಬಾರಿ ಒಂದು ಮಾತು ತಿಳಿಸಿ ಹೇಳ್ತೀನಿ, ಕೇಳ್ರಿ. ಈ ಊರಾಗ ನೀವು ದೊಡ್ಡವ್ರ ಅಂದ್ಮೇಲೆ ನಿಮ್ಮಲ್ಲಿ ಒಳ್ಳೆಯ ಗುಣ ಇರಬೇಕು. ಅತಿ ನೊಂದ ಬಡವರ ಪಾಲಿಗೆ ನೀವುಗಳು ಧರ್ಮದ ತಲೆಗಳಾಗಿ ಊರಿಗೆ ಉಪಕಾರಿಗಳಾದರೆ ಮಾತ್ರ ಭಾರತ ಚೀನಾ ಒಪ್ಪಂದ ಆದಂತೆ. ಅಷ್ಟೇ ಏಕೆ, ಈ ಹುಲಿಪುರ ಗ್ರಾಮ ರಾಮರಾಜ್ಯಗಳ ಸಂದೇಹವಿಲ್ಲ. ಗೌಡ, ಮೊದಲು ನೀವು ಮನುಷ್ಯರಾಗಬೇಕಾದ್ರೆ ಶಾಂತಿಯ ಮಂತ್ರವನ್ನು ಘೋಷಿಸಬೇಕು. ಆಗಲೇ ನಿಮಗೊಂದು ಬೆಲೆ ಸಿಗುವುದು. ಅದನ್ನು ಬಿಟ್ಟು ಬಡವರ ನೆಮ್ಮದಿಯನ್ನು ಹಾಳು ಮಾಡಿ ಅವರ ಕ್ರಾಂತಿಗೆ ನೀವುಗಳು ಸಿಲುಕಿ ಶಾಂತಿಯನ್ನು ಸುಡಬೇಡಿ ಗೌಡ್ರೆ, ಸುಡಬೇಡಿ. ಇನ್ಸ್ಪೆಕ್ಟರ್, ಶಾಂತಿಯಿಂದ ಸ್ವತಂತ್ರ ಬಂದ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರು ನಾಥೋಡಂಗೂಡಿಸಿದ ಗುಂಡೇಟಿಗೆ ಬಲಿಯಾಗಿ ಹೋದರು. ಅದೇ ಶಾಂತಿ ದೇವತೆಯನ್ನು ಆರಾಧಿಸಿದ ಯೇಸು ಸ್ವಾಮಿ ಶಿಲುಬೆಗೇರಿದ. ಅದೇ ಶಾಂತಿ ದೇವತೆಯನ್ನು ಆರಾಧಿಸಿದ ಕೆರಡಿ ಕೊಲೆಯಾಗಿ ಹೋದ. ನೋಡು, ನೀನು ಶಾಂತಿ ಅಂತ ಬಯಬಡಿಸಿದರೆ ಎಚ್ಚರ ಹೋಗುದಿಲ್ಲ. ಏನೋ ಇನ್ಸ್ಪೆಕ್ಟ್ ಆಗಿದೀಯಾ? ಈ ಜೈಗೌಡ ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಒಂದು ವೇಳೆ ನೀನು ನಮ್ದೇ ಗುರಿಯನ್ನು ಸಾಧಿಸಿದರೆ ನೌಕರಿ ಬಿಟ್ಟು ಮನೆಯಲ್ಲಿ ಬರಬೇಕಾಗುತ್ತದೆ, ಭಿಕ್ಷೆ ಪಾತ್ರರಾಗುತ್ತದೆ. ಗೌಡ, ಚೀರಾಡಿ ನರಹರಿದುಕೊಳ್ಳಬೇಡ. ಪಿಕ್ಚರ್ ಬಂದ್, ನಾಟಕ भी ಬಾಕಿ है, ಆದರೆ ನಾಟಕ ಬಂದ್ ಕೇಲ್ ಖತಮ್. ಗೌಡ ಪಾಟೀಲ, ಇಲ್ಲಿಂದ ನನ್ನ ಟ್ರಾನ್ಸ್ಫರ್ ಮಾಡಿಸಬಹುದು. ಆದರೆ ಒಂದಿಲ್ಲ ಒಂದು ದಿವಸ ನನ್ನ ಕಾಕಿಯ ಕೈ ಚಲಕ ತೋರಿಸದಿದ್ದರೆ ನಾನು ಭರತ್ ರೆಡ್ಡಿನೇ ಅಲ್ಲ. ನಾವು ಯಾರು ಗೊತ್ತಾ? ಕ್ರಾಂತಿಯ ಕಿಡಿಗಳು. ಕ್ರಾಂತಿಯ ಕಿಡಿಗಳಲ್ಲಿ ಎದುರು ಹಾಕಿದ್ರೆ ಸುಟ್ಟು ಹೋಗುವುದು ಖಚಿತ. ಹೋಗ್ತಾ ಇದೆಯಾ? ಸುಮ್ಮನೆ ಹೊರಟು ಹೋಗು. ಪಾಟೀಲ, ಇದು ಈ ಸಂತೋಷದ ಸಮಯದಲ್ಲಿ ಡ್ರಿಂಕ್ಸ್ ಮಾಡ್ತೀಯ? ಈ ಖುಷಿಯಲ್ಲಿ ಇಬ್ಬರು ಕೂಡ ಸ್ವಲ್ಪ ನಿಷೇಧಿಸಲ್ಲ ಗೌಡ್ರೆ. ಓಕೆ. ಹೋಗ್ರು, ಆ ಗಂಜಿಯನ್ನು ದರ ದರ ಎರಡು ತಗೊಂಡು ಬಂದೆ. ಈಗಲೇ ಹೋಗಿ ಬರ್ತೇನೆ ಗೌಡ್ರೆ. ಬೆಳ್ಳನ ಮೈ ತೋರಿಸಿ ಪ್ರೇಮ ಲೋಕದ ದಾರಿ ತೋರಿಸಿದ ಪ್ರೇಯಸಿಯೇ ಇವಳು. ಹೆಣ್ಣು ಎಷ್ಟೇ ಸುಂದರವಾಗಿದ್ರು ಅವಳ ಮನಸ್ಸು ಮಾತ್ರ ಒರಟಾಗಿರ್ತಕ್ಕಂಥ ಒಳ್ಳಿನ ಕಂಡಿ ಹತ್ರ ಗೌಡ್ರೆ, ಒಳ್ಳಿನ ಕಂಡಿ ಹತ್ರ. ಪಾಟೀಲ, ಆಶಯ ಬುದ್ಧಿಗೆ ಬಿದ್ದು ಆಕಾಶ ಮುಟ್ಟಲು ಹೋದ್ರೆ ನಮಗೆ ಸಿಗುವುದಿಲ್ಲ. ಬೆಂಕಿ ಚೆನ್ನಾಗಿದೆ ಅಂತ ಮುಟ್ಟಲು ಹೋದ್ರೆ ನಮ್ಮನ್ನು ಸುಡುವುದು ಬಿಡುವುದಿಲ್ಲ. ಹಾಗೆ ಹೆಣ್ಣನ್ನು ಒಂದು 1000 ಸುಳ್ಳು ಹೇಳುವ ಬಣ್ಣದ ಗೊಂಬೆ ಇದ್ದ ಹಾಗೆ. ಹೆಣ್ಣು ನಂಬಿದರೆ ಅದು ಹೆಣ್ಣು, ಅದು ಮುಡಿದರೆ ಹುಣ್ಣು. ಅದನ್ನು ನನ್ನಂತ ಕಂಡಿರ್ತೀರಿ ಆಗಬಹುದು. ಏನಿ ಬೀಜ
ಆಗ್ತಾ ಇದೆ. ಹೇಗಿದೆ ಈ ಜೈಗೌಡ ಕೊಡುವ ಶಿಕ್ಷೆ? ನನಗೆ ಎದುರು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿಯಲ್ಲ, ಬೇಕಾ ಬೇಕಾ ಬೇಕಾ? ಅಷ್ಟೇ ಈ ದುಡ್ಡಿನ ದೌರ್ಜನ್ಯ ಈ ಒಂದಿಲ್ಲ ಒಂದು ದಿನ ಹಾಳಾಗಿ ಹೋಗ್ತೀಯಾ, ನೆನಪಿಟ್ಕೋ. ಅಷ್ಟೇ ಅಲ್ಲ, ಒಂದು ಸಾರಿ ಒಂದು ಹೆಣ್ಣು ಕಣ್ಣೀರು ಸುರಿಸಿದ್ರೆ ಅಂದ್ರೆ ನಿನ್ನ ಕೋಳಲ್ಲಿ ಚಪ್ಪಲಿ ಹಾಳುತ್ತೆ. ಎಚ್ಚರಗಳಲ್ಲಿ ಸೊಂಟಲು ಮೀಸೆ ಬರೋದು ಹೆಣ್ಣಾದ ನಿನಗೆ ಬೇಕಾದ್ರೆ ವಾರಕ್ಕೊಮ್ಮೆ ನಿಂಗನ ಹತ್ರ ಮೀಸೆ ಕಟ್ಟೋಡಿಸೋ ಗಂಡು ಏನು ನನಗೆ ಎಷ್ಟು ಸಕ್ಕಿರ್ಬೇಕು? ನಿನಗೆ ಮುದೆ ಕೊಟ್ಟೆ, ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಹೊಡಿರೆ ಮುದಿ ಕೊಟ್ಟೆ ಏನೋ. ಕೊಡಬೇಕಾದ ತೆರಿಗೆ ದುಡ್ಡು ಕೊಟ್ಟಿಲ್ಲ, ನಮಗೆ ಕಟ್ಟಬೇಕಾದ ಸಾಲ ಕೊಟ್ಟಿಲ್ಲ. ಈಗಲೇ ನನ್ನ ಮೈಯಾಗಿಷ್ಟು ಸೊಕ್ಕ ಏನು? ಎಷ್ಟು ನಿನಗೆ ಬರ್ತಾ ಇರೋ ಸೊಕ್ಕು? ಗೌಡ, ನನ್ನ ಮೈಯಾಗ ಹರಿಯುವುದು ತಂದೆ ತಾಯಿಗಳ ರಕ್ತ, ನಿನ್ನ ಮೈಯಾಗ ಹರಿಯುವುದು ಹಾದ ರಕ್ತ. ಸೀಮೆಯನ್ನು ಕೊಟ್ಟು ಇವನ ಜೀವಂತ ಸುಟ್ಟು ಬಿಟ್ಟು ಎದುರು ಹಾಕಿಕೊಂಡ್ರೆ ಏನಾಗುತ್ತೆ ಅನ್ನೋದು ಒಂದು ಒಂದು ಹಳ್ಳಿಗೆ ತಿಳಿಬೇಕು. ಈ ಜಯ ಗೌಡ ತಂದು ಹಾಕಲಿಕ್ಕೆ ಎಚ್ಚರ. ಯಾವನ ನನ್ನ ಪುಂಡಾಟಿಕೆ ದರ್ಪದಲ್ಲಿ ಆಟ ಬಂದ ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತೇನೆ. ಹುಚ್ಚು ಬಾಯಿ ಹುಚ್ಚು ನಾಯಿ ಅಂತವನೇ. ಹೆಚ್ಚಿಗೆ ಮಾತಾಡಿಕೆ ಆದ್ರೆ ನಿನ್ನ 32 ಹಲ್ಲುಗಳನ್ನು ಉದುರಿಸಿಬಿಟ್ಟೇನು. ನಿನ್ನ ಶ್ರೀಮಂತಿಕೆ ಸೊಕ್ಕಿನಿಂದ ಈ ರೀತಿ ಬಡವರ ಕಟ್ಟಿ ಹೊಡಿತಿದ್ಯಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಇದೇ ರೀತಿ ನೀನು ಮುಂದುವರೆದಿದ್ದೆ ಆದ್ರೆ ನಮ್ಮೂರಿನ ದುರ್ಗಾದೇವಿ ಮುಂದೆ ಗೋಡ ಕಳೆದಂತೆ ನಿನ್ನ ಋಣ ಕಳೆದಾಗಿಸಿ ಬಾರಿ ಹೇಳ್ತೀನಿ ಮಗಳೇ. ಕಡಿಲೆ ಮಗನ ನೋಡಲು ಕಡೆ ಶಾಂತಿಯ ನನ್ನನ್ನು ಕರಿತೀಯ, ನನ್ನನ್ನು ಕರಿತೀಯ? ಮುಚ್ಚೋ ನಾ ಬಾಯಿನ. ಗೌಡ ನುಚ್ಚುತ್ತಿದ್ದ ನಾಯ ಅಂತವನೇ. ಸತ್ಯ ನ್ಯಾಯ ಧರ್ಮವನ್ನು ಬರೆದು ಈ ರೀತಿ ಬಡವರನ್ನ ಹೀಯಾಳಿಸಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಂಗಿಲ್ವೇ ನಿನ್ನ ಜನ್ಮಕ್ಕೆ? ಆ ಬುದಿ ತಾಯಿಯನ್ನು ಈ ರೀತಿ ಕಟ್ಟಿ ಹೊಡಿತಿದ್ದೀರಲ್ಲ, ನೀವು ಮನುಷ್ಯರೆಲ್ಲ ರಾಕ್ಷಸರು. ಮನುಷ್ಯರೇ ನಿಜ, ಆದರೆ ನನಗೆದ್ದವರು ಈ ಭೂಮಿ ಮೇಲೆ ಬದುಕಬಾರದು. ನೀನೇನು ಬ್ರಹ್ಮನಲ್ಲ, ಸೃಷ್ಟಿ ಮಾಡಿದ ಬ್ರಹ್ಮನಲ್ಲ. ನೋಡು,
ಅನ್ಯಾಯವಾಗಿ ಅನ್ಯಾಯ ತಾಯಿನ ಹೊಡೆದಕ್ಕೆ ಕ್ಷಮೆ ಕೇಳು, ಇಲ್ಲವಾದ್ರೆ ಈ ಕ್ಷಣದಲ್ಲಿ ಹಾರೋದು ನಿನ್ನ ರುಂಡ. ಕ್ಷಮೆ ಕ್ಷಮೆ ಅನ್ನೋದು ಗೊತ್ತಿಲ್ಲ ಈ ಜಯಗೌಡನ ಕಣ್ಣಲ್ಲಿ. ಕೊಂಬಿದ ಕೋಣಿಗೆ, ನಿನ್ನಂತ ಕೊಂಬಿದ ಕೋಣಿಗೆ ಆಹುದೇ ಸರಿ. ಮಗ, ನೀನು ನನ್ನ ಸಾಕು ಮಗ. ಆದ್ರೆ ನಾನು ನಿನ್ನನ್ನು ಸಾಕು ಮಗ ತರ ನೋಡಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ನಾನು ನಿನಗೆ ಜೋಪಾನ ಮಾಡುವೆ. ನಿನ್ನ ಹೆಂಡತಿ ಭವಾನಿ, ಇನ್ನು ಮುಂದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಜನ್ಮಕರಾಗಿ ಸಾಧಾರಣರಿಗಾಗಲಿ ನೀವೇ ತಂದೆ ತಾಯಿಗಳಾಗಿ ಅವರನ್ನು ಬೆಳೆಸ್ಬೇಕು. ನನಗೆ ಮಗನ ಮಾತು ಕೊಡಪ್ಪ. ಯಾಕೆ ನೀನು ಸಾಕಿದ ಮಗನಲ್ಲಿ ನೀನು ಇಷ್ಟೊಂದು ಬೇಡಿಕೊಳ್ಳುತ್ತೇನೆ? ಬೇಡಪ್ಪ, ಆದ್ಯ ಮಾಡು ತಾಯಿ. ನಿನ್ನ ಮಾತನ್ನು ನಾನು ಯಾವತ್ತೂ ತಿರಸ್ಕರಿಸಿ ನಡೆಯುವುದಿಲ್ಲ. ನೀನು ಹೇಳಿದ ಮಾತನ್ನು ನನ್ನ ತಲೆ ಮೇಲೆ ಹೊತ್ತು ನಾವಿಬ್ಬರನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೇನೆ ತಾಯಿ. ಕೊನೆಗೆ ನನ್ನ ಜನ್ಮವಿರೋರಿಗೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಈ ಮಾತು ಸತ್ಯ. ಸಂತೋಷವಾಯ್ತಪ್ಪ, ನನಗೆ ಸಂತೋಷವಾಯ್ತು. ನಾನೀಗ ದೀಪ ಹೋಯಿತೇನೆ ಬಡಹಣ್ಣಿನ ಜೀವನ. ತಾಯಿಯಂತೂ ಹೆಚ್ಚಾಗಿ ಪ್ರೀತಿಸಿ ಉಳಿಸಿ ತಿನಿಸಿ ಬೆಳೆಸಿದರಲ್ಲ ತಾಯಿ. ಇವತ್ತು ಆ ಗೌಡರ ಗುಂಡಾಗಿನಿಂದ ನನ್ನ ತಾಯಿ ಹುತಾತ್ಮರಾದರು. ತಾಯಿ, ಅದಾ ಜನ್ಮದ ಪುಣ್ಯವೋ ಏನೋ, ನಿನ್ನ ಕೈ ತುತ್ತದಿಂದ ಬೆಳೆದ ಈ ನನ್ನ ದೇಹ ಇವತ್ತು ನಿನಗೆ ಉಳಿಸಿಕೊಳ್ಳಲಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ತಾಯಿ.